ವೆಲ್ಕಮ್ ಬ್ಯಾಕ್. ಬಂಟ್ವಾಳದಲ್ಲಿ ಅಬ್ದುಲ್ ರಹಿಮಾನ್ ಬರ್ಬರ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶವಯಾತ್ರೆ ಸಂದರ್ಭದಲ್ಲಿ ಕೆಲ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಈಗ ಮತ್ತೊಮ್ಮೆ ಕಿಡಿಗೇಡಿಗಳ ದಾಂಧಲೆ ಮುಂದುವರೆದಿದೆ. ಸೂರತ್ಕಲ್ನಲ್ಲಿ ಬಸ್ ಮೇಲೆ ಮತ್ತೆ ಕಲ್ಲು ತೂರಿದಂತಹ ಕಿಡಿಗೇಡಿಗಳು. ಮಂಗಳೂರು ಟು ಕುಂದಾಪುರ ಸಂಚಾರ ಮಾಡುವಂತಹ ದುರ್ಗಾಂಬ ಬಸ್ ಅದು. ಬಸ್ನ ಮುಂಭಾಗಕ್ಕೆ ಕಲ್ಲು ತೂರಿದಂತಹ ಕಿಡಿಗೇಡಿಗಳು. ಬೆಳಗ್ಗೆ ಕೂಡ ಸೂರತ್ಕಲ್ನಲ್ಲಿ ಕಿಡಿಗೇಡಿಗಳು ಕಲ್ಲು ತೂರಿದ್ರು. ಈಗ ಮತ್ತೊಮ್ಮೆ ಕಲ್ಲು ತೂರಾಟ ನಡೆಸುವಂತಹ ಕೆಲಸಗಳಾಗಿದೆ. ಮತ್ತೊಂದು ಕಡೆ ಅಬ್ದುಲ್ ಶವಯಾತ್ರೆ ಸಂದರ್ಭದಲ್ಲೂ ಕೂಡ ಬೈಕ್ ಶೋರೂಮ್ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಬಂಟ್ವಾಳದಲ್ಲಿ ಅಬ್ದುಲ್ ರಹಮಾನ್ ಹತ್ಯೆ ಕೇಸ್. ಹುಟ್ಟೂರಿನ ಸ್ಥಳೀಯ ಮಸೀದಿಯಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿದೆ. ಮುಸ್ಲಿಂ ಪದ್ಧತಿಯಂತೆ ರಹಿಮಾನ್ ಅಂತ್ಯ ಸಂಸ್ಕಾರ ನೆರವೇರಿದೆ. ರಹಿಮಾನ್ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಸಾಕಷ್ಟು ಜನ ನೆರವೇರಿತು. ಅಬ್ದುಲ್ ರಹಿಮಾನ್ ಕೊನೆಯ ವಿಡಿಯೋ ಪತ್ತೆಯಾಗಿದೆ. ಮಕ್ಕಳ ಜೊತೆ ರಹಿಮಾನ್ ಆಟ ಆಡುವಂತ ವಿಡಿಯೋ ಅದು. ಇಬ್ಬರು ಹೆಣ್ಣು ಮಕ್ಕಳ ತಂದೆ ಆಗಿದ್ರು ಅಬ್ದುಲ್ ರಹಿಮಾನ್. ಮಕ್ಕಳ ಜೊತೆ ಆಟ ಆಡ್ತಾ ಇದ್ರು. ಆ ಕೊನೆಯ ವಿಡಿಯೋ ನೋಡಿ. ಮಕ್ಕಳನ್ನ ಕೇರ್ ಮಾಡುವಂತ ದೃಶ್ಯ. ಇಬ್ಬರು ಮಕ್ಕಳನ್ನ ಯಾವ ರೀತಿಯಾಗಿ ಕೇರ್ ಮಾಡ್ತಿದ್ದಾರೆ ನೋಡಿ ಅಲ್ಲಿ. ವೆಲ್ಕಮ್ ಬ್ಯಾಕ್. ಬಂಟ್ವಾಳದಲ್ಲಿ ಅಬ್ದುಲ್ ರಹಿಮಾನ್ ಬರ್ಬರ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶವಯಾತ್ರೆ ಸಂದರ್ಭದಲ್ಲಿ ಕೆಲ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಈಗ ಮತ್ತೊಮ್ಮೆ ಕಿಡಿಗೇಡಿಗಳ ದಾಂಧಲೆ ಮುಂದುವರೆದಿದೆ. ಸೂರತ್ಕಲ್ನಲ್ಲಿ ಬಸ್ ಮೇಲೆ ಮತ್ತೆ ಕಲ್ಲು ತೂರಿದಂತಹ ಕಿಡಿಗೇಡಿಗಳು. ಮಂಗಳೂರು ಟು ಕುಂದಾಪುರ ಸಂಚಾರ ಮಾಡುವಂತಹ ದುರ್ಗಾಂಬ ಬಸ್ ಅದು. ಬಸ್ನ ಮುಂಭಾಗಕ್ಕೆ ಕಲ್ಲು ತೂರಿದಂತಹ ಕಿಡಿಗೇಡಿಗಳು. ಬೆಳಗ್ಗೆ ಕೂಡ ಸೂರತ್ಕಲ್ನಲ್ಲಿ ಕಿಡಿಗೇಡಿಗಳು ಕಲ್ಲು ತೂರಿದ್ರು. ಈಗ ಮತ್ತೊಮ್ಮೆ ಕಲ್ಲು ತೂರಾಟ ನಡೆಸುವಂತಹ ಕೆಲಸಗಳಾಗಿದೆ. ಮತ್ತೊಂದು ಕಡೆ ಅಬ್ದುಲ್ ಶವಯಾತ್ರೆ ಸಂದರ್ಭದಲ್ಲೂ ಕೂಡ ಬೈಕ್ ಶೋರೂಮ್ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಬಂಟ್ವಾಳದಲ್ಲಿ ಅಬ್ದುಲ್ ರಹಮಾನ್ ಹತ್ಯೆ ಕೇಸ್. ಹುಟ್ಟೂರಿನ ಸ್ಥಳೀಯ ಮಸೀದಿಯಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿದೆ. ಮುಸ್ಲಿಂ ಪದ್ಧತಿಯಂತೆ ರಹಿಮಾನ್ ಅಂತ್ಯ ಸಂಸ್ಕಾರ ನೆರವೇರಿದೆ. ರಹಿಮಾನ್ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಸಾಕಷ್ಟು ಜನ ನೆರವೇರಿತು. ಅಬ್ದುಲ್ ರಹಿಮಾನ್ ಕೊನೆಯ ವಿಡಿಯೋ ಪತ್ತೆಯಾಗಿದೆ. ಮಕ್ಕಳ ಜೊತೆ ರಹಿಮಾನ್ ಆಟ ಆಡುವಂತ ವಿಡಿಯೋ ಅದು. ಇಬ್ಬರು ಹೆಣ್ಣು ಮಕ್ಕಳ ತಂದೆ ಆಗಿದ್ರು ಅಬ್ದುಲ್ ರಹಿಮಾನ್. ಮಕ್ಕಳ ಜೊತೆ ಆಟ ಆಡ್ತಾ ಇದ್ರು. ಆ ಕೊನೆಯ ವಿಡಿಯೋ ನೋಡಿ. ಮಕ್ಕಳನ್ನ ಕೇರ್ ಮಾಡುವಂತ ದೃಶ್ಯ. ಇಬ್ಬರು ಮಕ್ಕಳನ್ನ ಯಾವ ರೀತಿಯಾಗಿ ಕೇರ್ ಮಾಡ್ತಿದ್ದಾರೆ ನೋಡಿ ಅಲ್ಲಿ.
ವೆಲ್ಕಮ್ ಬ್ಯಾಕ್. ಬಂಟ್ವಾಳದಲ್ಲಿ ಅಬ್ದುಲ್ ರಹಿಮಾನ್ ಬರ್ಬರ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶವಯಾತ್ರೆ ಸಂದರ್ಭದಲ್ಲಿ ಕೆಲ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಈಗ ಮತ್ತೊಮ್ಮೆ ಕಿಡಿಗೇಡಿಗಳ ದಾಂಧಲೆ ಮುಂದುವರೆದಿದೆ. ಸೂರತ್ಕಲ್ನಲ್ಲಿ ಬಸ್ ಮೇಲೆ ಮತ್ತೆ ಕಲ್ಲು ತೂರಿದಂತಹ ಕಿಡಿಗೇಡಿಗಳು. ಮಂಗಳೂರು ಟು ಕುಂದಾಪುರ ಸಂಚಾರ ಮಾಡುವಂತಹ ದುರ್ಗಾಂಬ ಬಸ್ ಅದು. ಬಸ್ನ ಮುಂಭಾಗಕ್ಕೆ ಕಲ್ಲು ತೂರಿದಂತಹ ಕಿಡಿಗೇಡಿಗಳು. ಬೆಳಗ್ಗೆ ಕೂಡ ಸೂರತ್ಕಲ್ನಲ್ಲಿ ಕಿಡಿಗೇಡಿಗಳು ಕಲ್ಲು ತೂರಿದ್ರು. ಈಗ ಮತ್ತೊಮ್ಮೆ ಕಲ್ಲು ತೂರಾಟ ನಡೆಸುವಂತಹ ಕೆಲಸಗಳಾಗಿದೆ. ಮತ್ತೊಂದು ಕಡೆ ಅಬ್ದುಲ್ ಶವಯಾತ್ರೆ ಸಂದರ್ಭದಲ್ಲೂ ಕೂಡ ಬೈಕ್ ಶೋರೂಮ್ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಬಂಟ್ವಾಳದಲ್ಲಿ ಅಬ್ದುಲ್ ರಹಮಾನ್ ಹತ್ಯೆ ಕೇಸ್. ಪುತ್ತೂರಿನ ಸ್ಥಳೀಯ ಮಸೀದಿಯಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿದೆ. ಮುಸ್ಲಿಂ ಪದ್ಧತಿಯಂತೆ ರಹಿಮಾನ್ ಅಂತ್ಯ ಸಂಸ್ಕಾರ ನೆರವೇರಿದೆ. ರಹಿಮಾನ್ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಸಾಕಷ್ಟು ಜನ ನೆರವೇರಿತು. ಅಬ್ದುಲ್ ರಹಿಮಾನ್ ಕೊನೆಯ ವಿಡಿಯೋ ಪತ್ತೆಯಾಗಿದೆ. ಮಕ್ಕಳ ಜೊತೆ ರಹಿಮಾನ್ ಆಟ ಆಡುವಂತ ವಿಡಿಯೋ ಅದು. ಇಬ್ಬರು ಹೆಣ್ಣು ಮಕ್ಕಳ ತಂದೆ ಆಗಿದ್ರು ಅಬ್ದುಲ್ ರಹಿಮಾನ್. ಮಕ್ಕಳ ಜೊತೆ ಆಟ ಆಡ್ತಾ ಇದ್ರು. ಆ ಕೊನೆಯ ವಿಡಿಯೋ ನೋಡಿ. ಮಕ್ಕಳನ್ನ ಕೇರ್ ಮಾಡುವಂತ ದೃಶ್ಯ. ಇಬ್ಬರು ಮಕ್ಕಳನ್ನ ಯಾವ ರೀತಿಯಾಗಿ ಕೇರ್ ಮಾಡ್ತಿದ್ದಾರೆ ನೋಡಿ ಅಲ್ಲಿ. ವೆಲ್ಕಮ್ ಬ್ಯಾಕ್. ಬಂಟ್ವಾಳದಲ್ಲಿ ಅಬ್ದುಲ್ ರಹಿಮಾನ್ ಬರ್ಬರ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶವಯಾತ್ರೆ ಸಂದರ್ಭದಲ್ಲಿ ಕೆಲ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಈಗ ಮತ್ತೊಮ್ಮೆ ಕಿಡಿಗೇಡಿಗಳ ದಾಂಧಲೆ ಮುಂದುವರೆದಿದೆ. ಸೂರತ್ಕಲ್ನಲ್ಲಿ ಬಸ್ ಮೇಲೆ ಮತ್ತೆ ಕಲ್ಲು ತೂರಿದಂತಹ ಕಿಡಿಗೇಡಿಗಳು. ಮಂಗಳೂರು ಟು ಕುಂದಾಪುರ ಸಂಚಾರ ಮಾಡುವಂತಹ ದುರ್ಗಾಂಬ ಬಸ್ ಅದು. ಬಸ್ನ ಮುಂಭಾಗಕ್ಕೆ ಕಲ್ಲು ತೂರಿದಂತಹ ಕಿಡಿಗೇಡಿಗಳು. ಬೆಳಗ್ಗೆ ಕೂಡ ಸೂರತ್ಕಲ್ನಲ್ಲಿ ಕಿಡಿಗೇಡಿಗಳು ಕಲ್ಲು ತೂರಿದ್ರು. ಈಗ ಮತ್ತೊಮ್ಮೆ ಕಲ್ಲು ತೂರಾಟ ನಡೆಸುವಂತಹ ಕೆಲಸಗಳಾಗಿದೆ. ಮತ್ತೊಂದು ಕಡೆ ಅಬ್ದುಲ್ ಶವಯಾತ್ರೆ ಸಂದರ್ಭದಲ್ಲೂ ಕೂಡ ಬೈಕ್ ಶೋರೂಮ್ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಬಂಟ್ವಾಳದಲ್ಲಿ ಅಬ್ದುಲ್ ರಹಮಾನ್ ಹತ್ಯೆ ಕೇಸ್. ಪುತ್ತೂರಿನ ಸ್ಥಳೀಯ ಮಸೀದಿಯಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿದೆ. ಮುಸ್ಲಿಂ ಪದ್ಧತಿಯಂತೆ ರಹಿಮಾನ್ ಅಂತ್ಯ ಸಂಸ್ಕಾರ ನೆರವೇರಿದೆ. ರಹಿಮಾನ್ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಸಾಕಷ್ಟು ಜನ ನೆರವೇರಿತು. ಅಬ್ದುಲ್ ರಹಿಮಾನ್ ಕೊನೆಯ ವಿಡಿಯೋ ಪತ್ತೆಯಾಗಿದೆ. ಮಕ್ಕಳ ಜೊತೆ ರಹಿಮಾನ್ ಆಟ ಆಡುವಂತ ವಿಡಿಯೋ ಅದು. ಇಬ್ಬರು ಹೆಣ್ಣು ಮಕ್ಕಳ ತಂದೆ ಆಗಿದ್ರು ಅಬ್ದುಲ್ ರಹಿಮಾನ್. ಮಕ್ಕಳ ಜೊತೆ ಆಟ ಆಡ್ತಾ ಇದ್ರು. ಆ ಕೊನೆಯ ವಿಡಿಯೋ ನೋಡಿ. ಮಕ್ಕಳನ್ನ ಕೇರ್ ಮಾಡುವಂತ ದೃಶ್ಯ. ಇಬ್ಬರು ಮಕ್ಕಳನ್ನ ಯಾವ ರೀತಿಯಾಗಿ ಕೇರ್ ಮಾಡ್ತಿದ್ದಾರೆ ನೋಡಿ ಅಲ್ಲಿ.